ಮುಂದಿನ ಕೆಟಗರಿ ಬೆಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಈ ಪ್ರಶಸ್ತಿಯನ್ನ ಸ್ವೀಕರಿಸುವವರು ಯಾರು? ಅದನ್ನ MB ಪಾಟೀಲ್ ಅವರು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Award goes to Mr. Bharat Raj MB and Mr. Prashant Babu. ಕಂಗ್ರ್ಯಾಚುಲೇಷನ್ಸ್ ಆಯುರ್ ಬ್ರಹ್ಮ ವೆಲ್ನೆಸ್ಗೆ. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸಾಧನೆ ಕುರಿತಾಗಿ ಒಂದು ಕಿರುಚಿತ್ರ ಇದೆ, ನೋಡೋಣ. ವಿಡಿಯೋ ಪ್ಲೀಸ್. ಪ್ರಾಚೀನ ಭಾರತದ ಆಯುರ್ವೇದ ಶಕ್ತಿಯ ಜೊತೆಗೆ ಆಧುನಿಕತೆಯನ್ನ ಅಳವಡಿಸಿಕೊಂಡು ಕಟ್ಟಿದ ಸಂಸ್ಥೆಯೇ ಆಯುರ್ ಬ್ರಹ್ಮ ವೆಲ್ನೆಸ್. ಆರೋಗ್ಯ ಭಾರತದ ನಿರ್ಮಾಣದ ಗುರಿಯೊಂದಿಗೆ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ಆಯುರ್ವೇದ ಚಿಕಿತ್ಸೆ ನೀಡುವ ಉದ್ದೇಶದೊಂದಿಗೆ ಪ್ರಾರಂಭವಾದ ಆಯುರ್ ಬ್ರಹ್ಮ ವೆಲ್ನೆಸ್ ಇದೀಗ ಸಾಕಷ್ಟು ಕಡೆ ವ್ಯಾಪಿಸಿದೆ. ಮೈಸೂರಿನಲ್ಲಿ ತಲೆ ಎತ್ತಿದ ಆಯುರ್ ಬ್ರಹ್ಮ ವೆಲ್ನೆಸ್ಗೆ ಅಡಿಗಲ್ಲು ಹಾಕಿದ್ದು ಭರತ್ ರಾಜ್ MB ಮತ್ತು ಪ್ರಶಾಂತ್ ಬಾಬು. ಇದೀಗ 50ಕ್ಕೂ ಹೆಚ್ಚು ಫ್ರಾಂಚೈಸಿಗಳೊಂದಿಗೆ ನೂರಾರು ಜನರಿಗೆ ಉದ್ಯೋಗ ಕೊಟ್ಟು ಯಶಸ್ವಿ ಯಾನದಲ್ಲಿದೆ ಆಯುರ್ ವೆಲ್ನೆಸ್. ದೇಶಾದ್ಯಂತ ಲಕ್ಷಾಂತರ ಜನರ ನಂಬಿಕೆಗೆ ಪಾತ್ರರಾಗಿರುವ ಆಯುರ್ ಬ್ರಹ್ಮ ವೆಲ್ನೆಸ್ಗೆ ಇದೀಗ ನ್ಯೂಸ್ 18 ಕನ್ನಡ ವತಿಯಿಂದ 2025 ಸಾಲಿನ ಬಿಸಿನೆಸ್ ಲೀಡರ್ಸ್ ಅಂಡ್ ಎಕ್ಸಲೆನ್ಸ್ ಅವಾರ್ಡ್ನ ಗರಿಮೆ. ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ಭರತ್ ರಾಜ್ ಹಾಗೆಯೇ ಪ್ರಶಾಂತ್ ಬಾಬು ಅವರನ್ನು ಕೂಡ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಈ ಪ್ರಶಸ್ತಿಯ ಸಂದರ್ಭದಲ್ಲೇ ತಮ್ಮ ಸಂಸ್ಥೆಯ ಬಗ್ಗೆ ಓಕೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡ ಅವರು. ಆ್ಯಕ್ಚುಲಿ ನಾನು ಒಬ್ಬ HD ಕೋಟೆಯಲ್ಲಿ ಒಂದು ಸರಗೂರು ಅಂತ ಒಂದು ಹಳ್ಳೀಲಿ ಬೆಳೆದಂಥ ಹುಡುಗ. ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಾನು ಕೂಡ ಒಂದು ಕಾಫಿ ಡೇಯಲ್ಲಿ ಸಣ್ಣ ಎಂಪ್ಲಾಯಾಗಿ ಮಾಡ್ತಿರೋಂಥದ್ದು. ಹಾಗೆಯೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಕೂಡ ಒಂದು ಸಣ್ಣದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಸ್ಟಮಕ್ ಕೇರ್ ಅಂತ ಲಿಕ್ವಿಡ್ ಇದೆ, ಅದನ್ನು 4 ಬಾಟ್ಲಲ್ಲಿ ಕಾರ್ ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ, ಒಬ್ಬನೇ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ. ಜೊತೆಗೆ ನಮ್ಮ ಪಾರ್ಟ್ನರ್ ಸಹಾಯದಿಂದ 600 ಜನ ಮಹಿಳೆಯರಿಗೆ ಇವಾಗ ಕೆಲಸ ಕೊಟ್ಟಿದ್ದೀವಿ. ಹಾಗೆ 100 ಜನ ಫ್ರಾಂಚೈಸಿನ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಖುಷಿ ವಿಚಾರ ಇದೆ, ನೆಕ್ಸ್ಟ್ ಮಂತಲ್ಲಿ ನಮ್ಮ ಕಂಪ್ನಿ ದುಬೈಲೂ ಕೂಡ ಲಾಂಚ್ ಆಗ್ತಿದೆ. ಖುಷಿ ಆಗ್ತಿದೆ ಹೇಳಲಿಕ್ಕೆ, ಯಾಕಂದರೆ ಸ್ಟೇಜು ನಂಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಇದೆ ಅಷ್ಟೇ. ಬಟ್ ರೆಕಗ್ನೈಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಹೇಳ್ತಿದ್ದೀನಿ ಸರ್. ನಿಮಗೂ ಥ್ಯಾಂಕ್ ಯು ಹೇಳ್ತಿದ್ದೀನಿ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಗೆಯೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೊಮ್ಮೆ. ಸರ್, ಇವತ್ತು ನಿಮಗೆ ಬಿಸ್ನೆಸ್ ಲೀಡರ್ಸ್ ಆ್ಯಂಡ್ ಎಕ್ಸಲೆನ್ಸ್ ಅವಾರ್ಡ್ ನ್ಯೂಸ್ 18 ಕನ್ನಡ ವತಿಯಿಂದ ಬಂದಿದೆ. ಹೇಗೆ ಅನಿಸ್ತಿದೆ ಸರ್? ತುಂಬ ಖುಷಿ ಆಗ್ತಿದೆ ಮೇಡಮ್. ಅಷ್ಟೊಂದು ಕಂಪನಿ ಇದ್ದರೂ ಕೂಡ ನಮ್ಮನ್ನ ರೆಕಗ್ನೈಸ್ ಮಾಡಿರೋದು ನಮಗೆ ತುಂಬ ಖುಷಿ ಅನ್ನಿಸ್ತಿದೆ. ಮತ್ತು ನಮಗೆ ಆಶ್ಚರ್ಯ ಆಯಿತು, ನಮ್ಮನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಂಗೆ ಫೋನ್ ಬಂದಾಗ ನಿಜ ನಾನು ನಂಬಿರಲಿಲ್ಲ, ಯಾರೋ ಫೇಕ್ ಮಾಡಿದ್ದಾರೆ ಆ ಥರ ತಿಳ್ಕೊಂಡಿದ್ದು. ಬಟ್ ಅದೆಲ್ಲ ಪ್ರೂಫ್ ಗೊತ್ತಾದ ಮೇಲೆ ನಮಗೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಮಂಗಳೂರಿಂದ ಬಂದಿರೋವಂಥದ್ದು, ಇದಕ್ಕಾಗೇ ಬಂದಿರೋವಂಥದ್ದು. ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು. ಮೊದಲನೇದಾಗಿ ನಮಗೆ ಪ್ರಶಸ್ತಿ ಬಂದಿದ್ದು ಇವತ್ತು ಭಾಳ ಸಂತೋಷ ಆಗಿದೆ. ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾವು ಪ್ರಾಮಾಣಿಕವಾಗಿ ಪ್ರತಿ ಮನೆಗೂ ಆರೋಗ್ಯವಾಗಿರ್ತಕ್ಕಂಥ ಮೆಡಿಸನ್ನ ತಲುಪಿಸ್ಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ವಿ. ಇವತ್ತು ನಮ್ಮಂಥವ್ರನ್ನ ಗುರುತಿಸಿ ಇವತ್ತು 2ನೇ ಪ್ರೈಸ್ ತೊಗೊಂಡಿದ್ದಂತೂ ನಮಗೆ ಭಾಳ ಸಂತೋಷ ಆಗ್ತಿದೆ. ಸೊ ಇನ್ನೂ ನಮಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಏನನ್ಸುತ್ತೆ ಅಂತ, ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅನ್ನೋದು, 4 ಜನಕ್ಕೆ ತಲುಪಿಸ್ಬೇಕು, ಇನ್ನೂ ಸಣ್ಣ ಸಣ್ಣ ಮನೆಗಳಿಗೂ ಸಹ ತಲುಪಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಖುಷಿ ಆಗ್ತಾ ಇರೋದೇನೆಂದರೆ, ನಾವು ಇವತ್ತೊಂದು ಯಾರಿಗೂ ಅನೌನ್ಸ್ ಮಾಡಬಾರ್ದು ಅಂತ ಇದ್ವಿ. ಆ್ಯಕ್ಚುಲಿ ನಾವು ದುಬೈಯಲ್ಲಿ ಕೂಡ ಇವಾಗ ಫ್ರಾಂಚೈಸಿ ಓಪನ್ ಮಾಡಿ ಹೊರದೇಶಕ್ಕೂ ಕೂಡ ನಮ್ಮ ಮೆಡಿಸನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಿದೆ ಮೇಡಮ್ ಈಗ.